ಎಂಥದ್ದು ಸ್ವಪ್ನ ಆಗೋಯ್ತು. ಅನ್ಯಾಯವಾಗಿ ರಮೇಶ ನಮ್ಮನ್ನೆಲ್ಲ ಬಿಟ್ಟು ಹೋದ್ನಲ್ಲ. ಅಲ್ಲ, ಅಮ್ಮನ ವಯಸ್ಸಲ್ಲಿ ನಾಗಿಣಿ ಬಂದು ರಮೇಶನ್ ಕರ್ಕೊಂಡು ಹೋದ್ಲ. ಇದೆಲ್ಲ ಹೇಗೆ ಸಾಧ್ಯ? ನಾವೆಲ್ಲ ಅಲ್ಲೇ ಇದ್ವಿ, ನಾವೆಲ್ಲರೂ ಕಣ್ತಪ್ಸಿ ಹೇಗೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ? ಇಲ್ಲ, ತುಂಬ ಹುಷಾರಾಗಿರಬೇಕು. ನಾಗಿಣಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬರ್ಬೋದು. ಮೈಯೆಲ್ಲ ಕಣ್ಣಾಗಿರ್ಬೇಕು. ಮಾವ, ಅಮೃತ ನೀನಮ್ಮ, ಬಾ. ವಿಷಯ ಕೇಳಿ ತುಂಬ ಬೇಜಾರಾಯಿತು. ಪಾಪ ರಮೇಶ್ ಅವರು ನಮ್ಮ ಮದುವೆಲಿ ಎಷ್ಟೆಲ್ಲ ಓಡಾಡಿದ್ರು. ಇನ್ನೂ ಚಿಕ್ಕ ವಯಸ್ಸು, ಹೀಗಾಗಬಾರ್ದಿತ್ತು. ಹೌದಮ್ಮ ಅಮೃತ, ಅವ್ನು ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ನಮ್ಮನೆಯವರಲ್ಲೇ ಒಬ್ಬನಾಗಿ ಹೋಗಿದ್ದ. ನನಗಂತೂ ನಾನು ಇನ್ನೊಬ್ಬ ತಮ್ಮನ ಕಳ್ಕೊಂಡಷ್ಟು ದುಃಖ ಆಗ್ತಿದೆ. ಹ್ಞೂ ಮಾವ, ನಿಮ್ಮ ಬೇಸರ ನನಗೆ ಅರ್ಥ ಆಗತ್ತೆ. ಆದರೆ ನನಗೊಂದು ಅನುಮಾನ. ನಿಮ್ಮ ಸ್ನೇಹಿತ ಶಿವನ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಅಜ್ಜಿ ಹೇಳ್ತಾ ಇದ್ರು. ಆದರೆ ನೀವು ನೋಡಿದ್ರೆ ಅವರು ಅಪಘಾತದಲ್ಲಿ ಸತ್ರು ಅಂತ ಹೇಳ್ತಿದ್ದೀರಾ? ಹೌದಮ್ಮ, ಯಾಕೆ? ಅಲ್ಲ, ಶಿವನ ದೇವಸ್ಥಾನಕ್ಕೆ ಹೋದವರು ಅಪಘಾತದಲ್ಲಿ ಸಾಯೋದಕ್ಕೆ ಹೇಗೆ ಸಾಧ್ಯ? ಇದೇ ನಮ್ಮ ಹೇಗೆ ಕೇಳ್ತಿದ್ಯಾ? ಅಲ್ಲ, ಶಿವನ್ ನೋಡೋಕೆ ಹೋದವ್ರಿಗೆ ಆಕ್ಸಿಡೆಂಟ್ ಆಗಬಾರ್ದು ಅನ್ನೋ ನಿಯಮ ಏನಾದರೂ ಇದೆಯಾ? ಹಾಗಲ್ಲ ಮಾವ, ಮನೇಲಿ ಹೇಳ್ತಾ ಇದ್ರು ಅವ್ರು ಹೋಗಿದ್ದು ದುರ್ಗಾಪುರದಲ್ಲಿರೋ ಶಿವನ ದೇವಸ್ಥಾನಕ್ಕೆ ಅಂತ. ಅಲ್ಲಿ ಸುತ್ತಮುತ್ತ ಬೇರೆ ಯಾವುದೂ ಶಿವನ ದೇವಸ್ಥಾನ ಇಲ್ಲ. ದುರ್ಗಾಪುರದ ದೇವಸ್ಥಾನದ ಸುತ್ತಮುತ್ತ ಕಾಡಿನ ಪ್ರದೇಶ. ಅಲ್ಲಿ ಅದರಲ್ಲೂ ರಾತ್ರಿ ಹೊತ್ತು ಅಲ್ಲಿ ಯಾವ ವಾಹನಗಳು ಓಡಾಡಲ್ಲ. ಅಂಥದ್ರಲ್ಲಿ ಅಪಘಾತ ಆಗೋದಕ್ಕೆ ಹೇಗೆ ಸಾಧ್ಯ? ಸ್ಟಾಪ್ 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 ಜಾಗ ಬಿಡಿ, ಅಜ್ಜಿಗೆ ಮಾತ್ರೆ ಕೊಡೋ ಹೊತ್ತಾಯಿತು, ನಾನು ಹೋಗಬೇಕು. ಬಾ 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 ಬಾ, ಕುಲವದು ಅಂದರೆ ನೀವೇ ಕಣ್ರಿ. ಈ ಮನೆಯಲ್ಲೇ ಎಲ್ರಿಗೂ ಸರಿಯಾದ ಹೊತ್ತಿಗೆ ಊಟ, ಉಪಚಾರ, ಮಾತ್ರೆ. ಶರಣಾರ್ಥಿಗಳು ನಿಮ್ಮ ಕರ್ತವ್ಯ ಪ್ರಜ್ಞೆಗೆ. ಜಾಗ ಬಿಡಿ, ಹೊತ್ತಾಗತ್ತೆ. ಅಲ್ಲ ರೀ, ಈ ಮನೆಯಲ್ಲಿ ಅಪ್ಪ, ಅಮ್ಮ, ಅಣ್ಣ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತಿಗೆ ಎಲ್ಲರೂ ಚೆನ್ನಾಗಿ ನೋಡ್ಕೋತೀರಾ. ಈ ಪಾಪಿಯೊಬ್ಬನ್ ಬಿಟ್ಟು ನನ್ನ ಮೇಲೆ ಯಾಕ್ರಿ ಅಸಡ್ಡೆ, ಕೆಂಗಣ್ಣು? ಹಾಗೇನಿಲ್ವಲ್ಲ. ಓ, ಅರ್ಥ ಆಯ್ತು ಬಿಡಿ. ಈ 7 ದಿನದ್ದು ಸೇರಿ ಫಸ್ಟ್ ನೈಟಲ್ಲಿ ಹೋಲ್ಸೇಲಾಗಿ ಪ್ರೀತಿ ತೋರಿಸ್ಬೇಕು ಅಂತಿದ್ದೀರಾ ಅಲ್ವಾ? ಸರಿ ಸರಿ, ಇಷ್ಟೇ ಕಾದಿದ್ದೀನಂತೆ, ಅದು ಆಗೋಗ್ಲಿ. ನೋಡ್ತಿರೋ, ನಿನ್ನ ಮೊದಲನೇ ರಾತ್ರಿಲಿ ನೀನು ಜನ್ಮದಲ್ಲಿ ಮರೆಯೋಕ್ಕಾಗಬಾರ್ದು ಅಂತ ಉಡುಗೊರೆ ಕೊಡ್ತೀನಿ. ಏನ್ರಿ ಮಯಮ್ಮ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದೀರಾ? ಓಹೋ, ಈ ಮುದ್ದಾಗಿರೋ ಹುಡುಗನ ಹೇಗೆಲ್ಲ ಮುದ್ದು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇನ್ನು 3 ದಿನ ಅಷ್ಟೇ ಇದೆ. ಹಾಂ, ಏನಂದ್ರೆ? ನಿಮ್ಮ ಮೊದಲನೇ ರಾತ್ರಿಗೆ ಇನ್ನು 3 ದಿನ ಮಾತ್ರ ಬಾಕಿ ಇದೆ ಅಂದೆ ಅಷ್ಟೇ. ಹಾಂ, ಇಷ್ಟು ಸಾಕು ಬಿಡ್ರಿ ಈ ಜೀವಕ್ಕೆ. ಪರವಾಗಿಲ್ಲ, ನೀವು ಕ್ಯಾಲೆಂಡರ್ ನೋಡಿಕೊಂಡು
ನಮ್ಮ ಫಸ್ಟ್ ನೈಟ್ಗೆ ಎಷ್ಟು ದಿನ ಇದೆ ಅಂತ ಎಣಿಸ್ತಾ ಇದ್ದೀರಾ ಅಂತ ಆಯಿತು. ಇಷ್ಟು ಸಾಕು. ಹೂ ಕಣೋ, ನಿನ್ನ ನಮ್ಮ ಮೇಲಕ್ಕೆ ಕಳ್ಸೋದಕ್ಕೆ ದಿನಗಳನ್ನು ಎಣಿಸ್ತಾ ಇದ್ದೀನಿ. ನಿನ್ನ ಮೊದಲನೇ ರಾತ್ರಿಲೇ ನಿನ್ನ ಕೊನೆಯ ರಾತ್ರಿ. ರೀ ಅಮೃತ ಅವರೇ, ಹೀಗೇ ನೋಡ್ತಾ ಇರಿ ನನ್ನ. ನಿಮ್ಮನ್ನು ನೋಡ್ತಾ ಇದ್ರೆ ಏನೋ ಒಂಥರ ಕಿಕ್ ಕೊಡುತ್ತೆ ಕಣ್ರಿ ನನಗೆ. ನೀವೊಂಥರ ಟಾನಿಕ್ ಇದ್ದ ಹಾಗೆ. ಸರಿ, ನಾನು ಬರ್ತೀನಿ, ನನಗೆ ತುಂಬ ಕೆಲಸ ಇದೆ. ನನ್ನ ಸುತ್ತಮುತ್ತ ಹೀಗೆ ಓಡಾಡ್ತಾ ಇರಿ. ಈ ಅರ್ಜುನ್ ಬಾಳ್ಗೆ ನೀವೊಂಥರ ತಂಗಾಳಿ ಇದ್ದ ಹಾಗೆ. ನಾನು ತಂಗಾಳಿ ಅಲ್ವೋ, ನಿನ್ನ ಜೀವನದಲ್ಲಿ ಬಂದಿರೋ ಬಿರುಗಾಳಿ. ಜೈ ಮಹಾಕಾಲ. ಇನ್ನು ಮುಂದೆ ನಾನಿಡೋ ಪ್ರತಿಯೊಂದು ಹೆಜ್ಜೆನೂ ಎಚ್ಚರದಿಂದ ಇಡಬೇಕು. ನಾವು ಅಂದ್ಕೊಂಡಿರೋ ಹಾಗೆ ಆ ನಾಗಿಣಿ ಸತ್ತಿಲ್ಲ. ಆ ನಾಗಮಣಿಯ ಹುಡುಕಾಟದಲ್ಲಿ ಆ ನಾಗಿಣಿ ಈಗಾಗಲೇ ಪಾಲ್ಗೊಂಡಿದ್ದಾಳೆ. ಅದು ಮೊದಲು ಅವಳ ಕೈ ವಶ ಆಗೋದಕ್ಕಿಂತ ಮುಂಚೆ ಈ ಭೈರವನ ಕೈ ವಶಕ್ಕೆ ತಗೋಬೇಕು. ನಾಗಮಣಿ, ನಾಗಮಣಿ, ಏ ನಾಗಿಣಿ, ಈ ವಿಚಾರದಲ್ಲಿ ಭೈರವ ನಿನ್ಕಿನ್ನ ಒಂದು ಕೈ ಮುಂದೆ ಇದ್ದಾನೆ. ಹೇಗೆ ಗೊತ್ತಾ? ನಾಗಮಣಿ ಎಲ್ಲಿದೆ ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ಈ ಭೈರವ ಬಾಬನಿಗೆ ಗೊತ್ತು. ಆದ್ರೆ ಹೇಗಾದ್ರೂ ಮಾಡಿ ನಾಗಮಣಿನ ವಿಷ್ಣುವಿಂದ ಪಡ್ಕೋಬೇಕು. ಆದ್ರೆ ಹೇಗೆ ಹೇಗೆ ನಾಗಮಣಿನ ವಿಷ್ಣುವಿಂದ ಪಡ್ಕೊಳ್ಳೋದು? ಈಗ ಆ ಕಾನಿಷ್ಕ ಕೊಟ್ಟಿರೋ ಶಕ್ತಿ ಕೂಡ ನನ್ನ ಹತ್ರ ಇದೆ. ಅದನ್ನು ಬಳಸ್ಕೊಂಡು ನಾನು ನನ್ನ ಕೆಲಸನ ಮುಂದುವರಿಸಬೇಕು. ಮೊನ್ನೆ ನಾನು ನಿನಗೆ ಬಳೆ ಕೊಟ್ಟಿದ್ನಲ್ಲ, ಅದೆಲ್ಲಿ? ಇಲ್ಲೇ ಇದೆಯಲ್ಲ. ಇಲ್ಲಿದೆ. ಆ ಕೈಯಲ್ಲಿದ್ದೇನಾಯ್ತು ಹೇಳು, ಎಲ್ಲಿ ಬಳೆ? ಈ ಬಳೆ ಇಲ್ಲಿದೆ.